ನಿಧಾನ ಆಗ್ತಾ ಇದೆ ಅವ್ರ ಕೈಯಲ್ಲಿ ಈ ಮಡಿಕೆಗೆ ತಾಳಿಯನ್ನು ಕಡಿಸಿ ಅದನ್ನು ನೀರು ಹರಿಯುವ ಜಾಗದಲ್ಲಿ, ಇವತ್ತು ನಮಗೆ ಹತ್ತಿರದಲ್ಲಿ ಅಂತಂದರೆ ಕಾವೇರಿ ನದಿ ಹತ್ತಿರ ಇದೆ, ಕಾವೇರಿ ನದಿ ತೀರದಲ್ಲಿ ಹೋಗಿ ಈ ಪೂಜೆಯನ್ನು ಮಾಡಿ ಏನು ಆ ಮಡಿಕೆಗೆ ತಾಳಿ ಕಟ್ಟಬೇಕು ಶಾಸ್ತ್ರಯುಕ್ತವಾಗಿ, ಸೇಮ್ ಮದುವೆ ರೀತಿಯಲ್ಲೇ ಕಂಕಣ, ಸಂಬಂಧ ಮಾಲೆ, ಜೀರಿಗೆ ಬೆಲ್ಲ ಸಹಿತವಾಗಿ, ಧಾರೆ ಸಹಿತವಾಗಿ ಮಾಂಗಲ್ಯ ಧಾರಣೆಯನ್ನು ಮಾಡಿ ಆ ಕುಂಭವನ್ನು ತೆಗೆದುಕೊಂಡು ಹೋಗಿ ನೀರಿನಲ್ಲಿ ಹೊಡೆದು ಅದನ್ನು ಬಿಟ್ಟು ಬಿಡುವಂಥದ್ದು. ಮೊದಲನೇದಾಗಿ ಗಣಪತಿ ಪೂಜೆ ಮತ್ತು ಪುಣ್ಯಾಹ ಮತ್ತು ನವಗ್ರಹ ಆರಾಧನೆ, ನವಗ್ರಹ ಶಾಂತಿ, ಕುಜದೋಷ ನಿವಾರಣಾ ಪೂಜೆ, ಕುಜಶಾಂತಿ, ಇದರ ಜೊತೆಯಲ್ಲಿ ಗಣಹೋಮ, ನವಗ್ರಹ ಹೋಮಾದಿಗಳು ಮತ್ತು ಮೃತ್ಯುಂಜಯಾದಿ ಹೋಮಾದಿಗಳನ್ನೆಲ್ಲ ಮಾಡ್ತಾ ಶಾಂತಿ ಹೋಮಗಳನ್ನು ಕೂಡ ಆಚರಣೆ ಮಾಡಿ ನಂತರ ಈ ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಕುಂಭ ವಿವಾಹ, ಕುಂಭಕ್ಕೆ ತಾಳಿಯನ್ನು ಕಟ್ಟಿ ವಿವಾಹ ಸಮೇತವಾಗಿ, ಅಂದರೆ ನಾವೇನು ವಿವಾಹ ಶಾಸ್ತ್ರೋಕ್ತ ವಿವಾಹ ಆಗುತ್ತೆ ಅದೇ ರೀತಿಯಾಗಿ ವಿವಾಹವನ್ನು ಮಾಡಿ ಅದನ್ನು ಕೊನೆಯದಾಗಿ ಆ ಕುಂಭವನ್ನು ತಾಳಿ ಕಟ್ಟಿದಂಥ ಆ ಕುಂಭವನ್ನು ಜೊತೆಯಲ್ಲಿಟ್ಕೊಂಡು ಅಗ್ನಿ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಪುನಃ ನೀರಿನ ಹತ್ರ ಹೋಗಿ ಆ ನೀರಲ್ಲಿ ಈ ಮಡಿಕೆಯನ್ನು ಹೊಡೆದು ಹಾಕಿ ಅಲ್ಲೇ ಇರುವಂತಹ ನೀರಿನಲ್ಲಿ ಪುನಃ 3 ಸಾರಿ ಮುಳುಗಿ ನಮ್ಮ ಏನವತ್ತು ಬಿಳಿ ಬಟ್ಟೆಗಳನ್ನು ಹಾಕ್ಕೊಂಡಿರ್ತೀವಿ ಆ ಬಿಳಿ ಬಟ್ಟೆಗಳನ್ನು ನಾವು ಅವತ್ತು ಅಲ್ಲಿ ವಿಸರ್ಜನೆ ಮಾಡಿ ಬರಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಆ ದೋಷ ನಿವಾರಣೆ ಆಗುತ್ತೆ ಅಂಥೇಳಿ ಹೇಳ್ತಾರೆ. ಹಾಗಾಗಿ ಕುಂಭ ವಿವಾಹ ವಿಶೇಷವಾದಂಥ ಫಲ ಕೊಡ್ತಕ್ಕಂಥದ್ದು. ಹೆಣ್ಣುಮಕ್ಕಳಿಗೆ ಮದುವೆಯಲ್ಲಿ ಶೀಘ್ರವಾಗಿ ವಿವಾಹ ಆಗತ್ತೆ, ಕುಜದೋಷಗಳ ನಿವಾರಣೆ ಆಗತ್ತೆ, ನಂತರ ಶೀಘ್ರವಾಗಿ ವಿವಾಹ ಆಗೋದ್ರ ಜೊತೆಯಲ್ಲಿ ಉತ್ತಮವಾದಂಥ ಬಾಂಧವ್ಯ, ಉತ್ತಮವಾದಂಥ ಯೋಗ, ಉತ್ತಮವಾದಂಥ ಋಣ ಇರುವಂತಹ ಸಂಬಂಧಗಳು ಸಿಗುತ್ತೆ, ದೀರ್ಘ ಸೌಮಂಗಲ್ಯ ಅಭಿವೃದ್ಧಿ ಆಗುತ್ತೆ. ಈ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ನೀವು ಕುಂಭ ವಿವಾಹವನ್ನು ಮಾಡೋದ್ರಿಂದ ಅನುಗ್ರಹ ಸಿಗತ್ತೆ. ಹಾಗಾಗಿ ಯಾರಾದರೂ ಕುಂಭ ವಿವಾಹ ಮಾಡಬೇಕು, ನಮ್ಮ ಮಗಳಿಗೂ ಕೂಡ ಹೆಚ್ಚು ವರ್ಷಗಳಾಗ್ತಾ ಇದೆ, ಮದುವೆ ಆಗ್ತಾ ಇಲ್ಲ, ಬಂದಿರೋ ಗಂಡು ಸೆಟ್ ಆಗ್ತಾ ಇಲ್ಲ, ಅಥವಾ ಒಂದು ಮದುವೆ ಆಗಿದೆ ಡಿವೋರ್ಸ್ ಆಗಿದೆ, ಇನ್ನೊಂದು ಮದುವೆ ಮಾಡಬೇಕು, ಅವರಿಗೆ ಈ ರೀತಿ ಕುಂಭ ವಿವಾಹವನ್ನು ಮಾಡಿಸಿ ಎಲ್ಲವನ್ನು ಮಾಡಬಹುದು. ಹಾಗಾಗಿ ಅಂಥೇಳಿ ನಿಮ್ಮ ಜಾತಕಗಳನ್ನು ಮೊದಲು ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ಜಾತಕಕ್ಕೆ ಯಾವ ಪೂಜೆ ಮಾಡಬೇಕು, ನಿಮ್ಮ ಜಾತಕಕ್ಕೆ ಯಾವುದು ಸೂಕ್ತವಾದಂಥ ಪೂಜೆ ಇದೆ, ಯಾವ ಶಾಂತಿ ಮಾಡಬೇಕು, ಇವನ್ನೆಲ್ಲ ಮೊದಲು ತಿಳ್ಕೊಂಡು ಜಾತಕವನ್ನು ಪರಿಶೀಲನೆ ಮಾಡಿ. ಮೊದಲನೇದಾಗಿ ನೀವು ಎಷ್ಟೋ ಕಡೆ ಕೇಳಿರ್ತೀರಿ, 4-5 ಜನರ ಹತ್ರ ಕೇಳಿರ್ತೀರಿ, ಆದರೂ ಕೂಡ ಒಂದು ಸೆಕೆಂಡ್ ಒಪಿನಿಯನ್ ಅಂತ ಹೇಳಿ ತಗೊಳ್ಳಿ. ಮೊದಲನೇದಾಗಿ ಯಾರ ಹತ್ರನೂ ಜಾತಕ ತೋರಿಸಿದ ತಕ್ಷಣ ನಿಮಗೊಂದು ಕುಜದೋಷ ಇದೆ, ಆ ದೋಷ ಇದೆ, ಈ ದೋಷ ಇದೆ ಅಂತ ಹೇಳಿ ಭಯ ಇಡಿಸ್ತಾರೆ. ಫಸ್ಟ್ ಭಯ ಬೀಳಬೇಡಿ, ಇನ್ನೊಂದು ಕಡೆ ತೋರಿಸಿ. ಆ ಜಾತಕವನ್ನು ಇನ್ನೊಂದು ಕಡೆ ತೋರಿಸೋದ್ರಿಂದ ಇದರಲ್ಲಿ ದೋಷ ಇದೆಯಾ ಇಲ್ವಾ, ಅಥವಾ ನಾವು ಮಾಡಬೇಕಾ ಬೇಡವಾ ಅನ್ನೋದನ್ನ ಕ್ಲಿಯರ್ ಆಗಿ ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿ. ಅದಾದ ಮೇಲೆ ನೀವು ಯಾವುದೇ ಶಾಂತಿಗಳು ಪೂಜೆಗಳನ್ನು ಮಾಡಿಸುವಂಥದ್ದು ಸೂಕ್ತ. ಹಾಗಾಗಿ